ಈಗ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಒಂದು ಸುದ್ದಿ ಬತ್ತು ಆರ್ಕಿಗೆಟ್ ವಿಷಯ ಪರ್ವ ಇದಕ್ಕೆ ಎಲ್ಲ ಪಬ್ಲಿಕ್ ಎಲ್ಲ ಸೇರ್ಬಿಟ್ಟು ನಮ್ಗೆ ಇಲ್ಲಿ ಅಂಡರ್ ಪಾಸ್ಗೆ ವಿರೋಧ ಐತೆ, ನಮ್ಗೆ ಬೇಕಾಗಿಲ್ಲ, ನಮ್ಗೆಲ್ಲ ತೊಂದರೆ ಆಯ್ತದೆ, ಇಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ಬಿಟ್ಟು ಒಂದು ಸುದ್ದಿ ನಾವು ನೋಡಿದ್ವಿ ನಿನ್ನೆನ ಇದಾಯ್ತದೆ. ಆ ಇದರಲ್ಲೇ ನಾವು ಏನ್ ಮಾಡ್ದೋ, ಮೊದ್ಲು ಡಿ ಕೆ ಸುರೇಶ್ ಇದ್ದಾಗ್ಲೂ ನಾವು 2015 ಒಂದು ಮನವಿ ಕೊಟ್ಟಿದ್ದೋ, ತಿರ್ಗಾ 19ರಲ್ಲಿ ಕೊಟ್ಟಿದ್ದೋ. ಅವರು ಕಳಿಸಿ ಸರ್ವೇನೂ ಆಗಿತ್ತು, ಸ್ಟೇಟ್ಮೆಂಟು ಆಗಿತ್ತು. ಅದು ಸ್ಟೇಟ್ ಸರ್ಕಾರ ಅವಾಗ ಹಣ ಬಿಡುಗಡೆ ಮಾಡ್ದೇನೆ ಅದು ಪೆಂಡಿಂಗ್ ಆಗ್ಬಿಡ್ತು. ಆ ಇದರಲ್ಲಿ ಏನಾಯ್ತು, ತಿರ್ಗಾ ಹಂಗೆ ಪೆಂಡಿಂಗ್ ಹಾಕೊಂಡು ಹೊಂಟೈತದು. ಈಗ ನಾವ್ ಏನೀಗ ಮೊನ್ನೆ ಸೋಮಣ್ಣ ಅವ್ರಿಗೆ ಒಂದು ಲೆಟರ್ ಕೊಟ್ವಿ, ನಮ್ಗೆ ಆ ಕಡೆ ಹೋಗೋಕೆ ಆಯ್ತಾ ಇಲ್ಲ, ಕಂಬಿ ಹಾಕ್ಬಿಟ್ಟವ್ರೆ, ಬರೀ ಒಂದು 3 ಅಡಿ ಜಾಗ ಬಿಟ್ಟಿದ್ದಾರೆ. ಯಾರೋ ಆ ಕಡೆ ಈ ಕಡೆ ರೈತರಾಗ್ಲಿ, ಯಾರೋ ಅಲ್ಲಿ ಸ್ಕೂಲ್ನವ್ರಾಗ್ಲಿ ಓಡಾಡಕ್ಕೆ ಬಹಳ ತೊಂದರೆ ಆಯ್ತದೆ. ಅದಕ್ಕೆ ಒಂದು 10 ಅಡಿಯಷ್ಟು ಒಂದು ಅಂಡರ್ ಪಾಸ್ ಮಾಡ್ಬಿಟ್ಟು ಕೊಡಿ ಅಂದ್ಬಿಟ್ಟು, ಅದಕ್ಕೆ ಅವರು ಆ ಮನವಿನ ನಮ್ ಸ್ವೀಕಾರ ಮಾಡಿ ಅವರು ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳಿಗೆ ಅವರು ಇದು ಮಾಡಿದ್ರು, ಫಾರ್ವರ್ಡ್ ಮಾಡಿದ್ರು. ಅವರು ಇಂಜಿನಿಯರ್ ಬಂದ್ಬಿಟ್ಟು ಬರೀ ಮೊನ್ನೆ ಬಂದು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಈಗ ಅವರು ಯಾವ ತರ ಹೇಳ್ತಾವ್ರೆ ಅಂದ್ರೆ, ನಾವು ದೂರ ಮಾಡಿದ್ರೆ ಅಕ್ವೈರ್ ಮಾಡ್ಬೇಕಾಯ್ತದೆ, ಮನೆಗಳು ಹೋಯ್ತವೆ, ಮನೆಗಳ ಮುಂದೆನೆ ವಾಲ್ ಬಂದ್ಬಿಡ್ತದೆ, ಅವ್ರಿಗೆಲ್ಲ ತೊಂದರೆ ಆಯ್ತದೆ ಅಂದ್ರು. ಅದಕ್ಕೆ ನಾವು ಮೊದಲೊಂದ್ ಸತಿ ಡಿ ಕೆ ಸುರೇಶ್ ಅವರು ಒಂದು ಎಸ್ಟಿಮೇಟ್ ಮಾಡಿದ್ರು, ಅಲ್ಲೇ ಸ್ಪಾಟ್ ಅಲ್ಲೇ ಒಂದು 10 ಅಡಿಗೆ ಮೆಟ್ಲು ಇಳಿದ್ಬಿಟ್ಟು ಆ ಕಡೆ ಹೋಗ್ದಂಗೆ ಮಾಡಿದ್ರು. ಆ ತರ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಅನ್ಬಿಟ್ಟು ನಾವು ಅವ್ರ ಗಮನಕ್ಕೆ ತಂದೋ. ಅದಕ್ಕೆ ಅವ್ರು ಒಪ್ಕೊಂಡು ನಾವು ನೋಡ್ತೀವಿ, ಇನ್ನೊಂದ್ಸತಿ ನಾವು ಸರ್ವೆ ಮಾಡ್ತೀವಿ, ಡ್ರೋನ್ ಸರ್ವೆ ಮಾಡ್ತೀವಿ, ಏನಾಯ್ತದೆ ನೋಡ್ಬಿಟ್ಟು ನಾವ್ ಹೇಳ್ತೀವಿ ಅನ್ಬಿಟ್ಟು ಅಷ್ಟ್ ಭರವಸೆ ಕೊಟ್ಬಿಟ್ಟು ಹೋದ್ರು. ಅಷ್ಟ್ ಬೇಗ ನೆನ್ನೆ ನಮ್ಮ ಸ್ನೇಹಿತರೆಲ್ಲ ಸೇರ್ಬಿಟ್ಟು ಇಲ್ಲ ಬೇಡ, ಇದಕ್ಕೆ ನಮ್ಗೆ ವಿರೋಧ ಅದೇ, ಇಲ್ಲಿ ಬೇಕಾಗಿಲ್ಲ, ನಾವು ಯಾರು ತೊಂದರೆ ಕೊಡ್ಬೇಕಾ ಉದ್ದೇಶ ನಮ್ಗಿಲ್ಲ. ಯಾಕಂದ್ರೆ ಬೇರೆಯವ್ರಿಗೆ ನಾವು ತೊಂದರೆ ಕೊಟ್ಬಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡುವಂತ ಉದ್ದೇಶನೂ ನಮ್ಗಿಲ್ಲ. ಯಾಕಂದ್ರೆ ಎಲ್ಲರಿಗೂ ಅವ್ರ ತೊಂದರೆ ಕೊಡೋದಾದ್ರೆ ನಮ್ಗೆ ಬೇಡಕ್ಕೆ ಬೇಡ. ಈಗ ಹೇಳ್ದಂಗೆ ಬೇಕಾದ್ರೆ ನಮ್ಗೆ ರೋಡಿನಲ್ಲೇ ಬೇಕಾದ್ರೆ ನಮ್ಗೆ ಸಂಪರ್ಕ ಮಾಡ್ಕೊಳ್ಳಿ, ನಮ್ಗೆ ಬೇಕಾದ್ರೆ ನಾವು ಸುತ್ತಾಡ್ಕೊಂಡು ಬೇಕಾದ್ರೆ ಬರ್ತೀವಿ, ನಮ್ಮ ಮಸಾಣಕ್ಕೆ ಬೇಕಾದ್ರೆ ಸ್ವಲ್ಪ ದೂರ ಆಯ್ತದೆ, ಏನ್ ತೊಂದರೆ ಇಲ್ಲ. ನಾವು ಯಾರಿಗೂ ತೊಂದರೆ ಕೊಡುವಂತ ಉದ್ದೇಶ ಇಲ್ಲ. ದಯವಿಟ್ಟು ನಮ್ಮ ಸ್ನೇಹಿತರಿಗೆ ಯಾರು ವಿರೋಧ ಮಾಡೋರೆ ಸ್ವಲ್ಪ ನೀವು ಯೋಚನೆ ಮಾಡ್ಬಿಟ್ಟು ನಮಗೆ ಸಹಕಾರ ಕೊಡಿ. ಯಾರಿಗೂ ತೊಂದರೆ ಆಗ್ದಂಗೆ, ನಿಮ್ಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಇಲ್ದಂಗೆ ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರ ಜೊತೆ ಮನವಿ ಮಾಡ್ತಾ ಇದೀವಿ. ಅಲ್ಲೋ ನಿನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು ರಸ್ತೆ ಐತೆ ಅವ್ರಿಗೆ ಓಡಾಡ್ಕೊಂಡು, ನೀವು ನೋಡ್ಬಿಡಿ, ನೀವೇನು ಮಾಜರ್ ಮಾಡಿ, ನಾವೇ ನಿಮ್ಗೆ ಎಲ್ಲ ಜೊತೆಲಿ ಹೋಗುವ, ಎಲ್ಲಾರ ನಮ್ಗೆ ರಸ್ತೆ ಇದ್ರೆ ನಮ್ಗೆ ಬೇಡ. ಆಮೇಲೆ ಅಲ್ಲಿ ಇಲ್ಲ ಸರ್, ಎಲ್ಲೂ ಜಾಗ ಇಲ್ಲ ಹೋಗ್ಲಿಕ್ಕೆ ಆ ಕಡೆ. ಈಗ ಇಲ್ಲಿ ಅವರು ರಸ್ತೆ ಪ್ಯಾರಲ್ ಅಲ್ಲಿ ಹೋಗ್ಲಿಕ್ಕೆ ಜಾಗ ನೀವು ಹೇಳ್ದಂಗೆ ಸಂಖ್ಯೆ ಹಾಕ್ಬಿಡಾಗ ಚಿಕ್ಕದಾಗುತ್ತೆ, ಅಲ್ಲಿ ಬರೋಕು ಅಂತ ತಾವು ಹೇಳಿದ್ರೆ ಅದನ್ನ ಅವ್ರು ಒಪ್ಕೊಳ್ತಾರೆ ಕೆಲವು ಮುಖಂಡರುಗಳು. ಆಮೇಲೆ ಈಗ ನಮ್ಮಲ್ಲಿ ಅಲ್ಲಿ ಹಿಂದೂದು ಇದೆ, ಬ್ರಾಹ್ಮಣದ್ದು ಇದ್ರದ್ದೆಲ್ಲ ಇದೆ ಚಿತಾಗಾರ, ಅಲ್ಲಿ ಬಳಸ್ಕೊಂಡು ನಾವು ರುದ್ರಭೂಮಿ ಬಳಸ್ಕೊಂಡು ಹಿಂಗ್ ಬರ್ತೀವಿ. ಹಂಗ್ ಬಂದು ಇಲ್ಲಿ 20 ಅಡಿ ಜಾಗ ಇದೆ ಸರ್, ಎಲ್ಲೂ ಇಲ್ಲ ಜಾಗ ಸರ್. ಈಗ ಇದು ನಮ್ಮ ಮಸಾಣದ ಪಕ್ಕ ನಾವು ಮೊದಲು ಹಳೆ ರೋಡ್ ಇತ್ತಲ್ಲ, ಅಲ್ಲೆಲ್ಲ ಜಲ್ಲಿಗುಡ್ಡೆ ಹಾಕ್ಬಿಟ್ಟವ್ರೆ. ಕಸ ಜಲ್ಲಿಗುಡ್ಡೆ ಆ ಕಡೆ ಆ ರೋಡ್ಗೆ ಅಟ್ಯಾಚೇ ಇಲ್ಲ. ನಾವು ಈಗ ತಿಕ್ಮಾಲಿ ರೋಡ್ಗೆ ಇಲ್ಲ, ಏನಿಲ್ಲ. ಅಲ್ಲಿ ಅನುಕೂಲ ಆಗ್ಬೋದು. ಸರ್ ಸಾರ್ವಜನಿಕರಿಗೆ ಕೇಳಿ, ಸಾರ್ವಜನಿಕರಿಗೆ ತೊಂದರೆ ಆದ್ರೆ ನಮ್ಗೇನ್ ಬೇಕಾಗಿಲ್ಲ. ನಾವ್ ಏನಾರ ನಮ್ ಕಷ್ಟ ನಾವ್ ಏನಾರ ಅನುಭವಿಸ್ತೀವಿ. ಯಾಕಂದ್ರೆ ತೊಂದರೆ ಯಾರಿಗೂ ಆಗ್ದಂಗೆ ನಾವ್ ಮಾಡಿ ಅಂತ ಹೇಳ್ತಾ ಇದೀವಿ. ಚಿಕ್ಕದಾಗೆ ಬೇರೆ ಯಾರಿಗೂ ತೊಂದರೆ ಆಗಕ್ ಬೇಡ. ತಾವೆಲ್ಲ ಕುಳಿತುಕೊಂಡು ಅದನ್ನ ಸೌಹಾರ್ದ ರೀತಿಯಲ್ಲಿ ಅವ್ರಿಗೆಲ್ಲ ಏನಂತ ಅಂದ್ರೆ, ಈಗ ಕೋಲೂರು ಗೇಟ್ ಹತ್ರ ಮಾಡೋರಲ್ಲ, ಬೇಕಾಗಿಲ್ಲ ಆತರ ಮಾಡ್ಬೇಕಾದ್ರೆ ಈ ಟರ್ನಿಂಗ್ ಇಂದಾನೆ ತಗೊಂಡೋಗ್ಬೇಕು ಸ್ಲೋಪ್. ಎಲ್ಲಿ ಈಗ ನಾವು ಹೋಗಿ ತಿರುಗ್ತೀವಲ್ಲ ಲಾಯರ್ ಬೀದಿಯಿಂದ, ಆ ಟರ್ನಿಂಗ್ ಇಂದಾನೆ ಸ್ಲೋಪ್ ತಗೊಂಡೋಗ್ಬೇಕಾಯ್ತದೆ, ಬಹಳ ದೂರ ಆಯ್ತದೆ. ಆತರ ಆದ್ರೆ ಸೈಡ್ ಅಲ್ಲಿ ವಾಲ್ ಬಂದ್ಬಿಟ್ಟು ಅಕ್ಕಪಕ್ಕ ಮನೆಯವ್ರಿಗೆಲ್ಲ ತೊಂದರೆ ಆಗ್ಬಿಡ್ತದೆ. ಪಾಪ ಯಾರಿಗೂ ತೊಂದರೆ ಸರ್. ಈಗ ರೈಲ್ವೆಲಿಂದ ಸ್ವಲ್ಪ ದೂರಕ್ಕೆ ಇವ್ರು ಮೆಟ್ಲ್ ತರ ಮಾಡ್ಬಿಡ್ತಾರೆ ಸರ್. ಮೆಟ್ಲ್ ತರ ಮಾಡ್ಬಿಟ್ಟು ಕೆಳಗೆ ಇಳಿದ್ಬಿಟ್ಟು ಆ ಕಡೆ ತಗೊಂಡಿದ್ದಾರೆ. ಆ ಕಡೆ ನಮ್ಗೆ ಮಾಟ ಅದೆ, ನೀರ್ ಹೋಗಕ್ಕೆ, ಚರಂಡಿ ಮಳೆ ನೀರು ಹೋಗಕ್ಕೆ ಆ ಕಡೆ ಕೆರೆಗೆ ವಾಟ ಅದೆ. 8 ರಿಂದ 10 ಅಡಿ, 10 ಅಡಿ 20 ಅಡಿ, ಆ ಕಡೆ ತಡಿ ಈ ಕಡೆ ತಡಿ. ತಮಿಳ್ ಕಾಲೋನಿ ಅವ್ರಿಗೆ ಆ ಕಡೆ ಎಲ್ಲ ಗೇಟ್ ಇದಾಕ್ಬಿಟ್ಟು ಅವ್ರು ಬಿಡಿಸಾಗ ಹೋಗದೆ, ಅವ್ರಿಗೆ ಬರೋಕ್ಕಾಗಲ್ಲ. ನೀವು ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಮಾಡ್ತೀರಾ, ಇಳಿಕ್ ಮಾಡಿದ್ರು ಅಲ್ಲಿ ಬರೋಕ್ಕಾಗಲ್ಲ ಅಂತ ಅವರು ವಾದ.
ಅದೇ ಸರ್ ಅಧ್ಯಕ್ಷರು ಹೇಳ್ದಂಗೆ ಅಲ್ಲಿಂದ ಏನು ದೊಡ್ಡದಾಗಿ ಅದ್ ಮಾಡ್ಕೊಂಡ್ ಬರ್ತಾ ಇಲ್ಲ. ನಾವು ಕೇಳ್ಕೊಂಡಿರೋದು ಏನಂತಂದ್ರೆ ನಮ್ಗೆ ಬರೀ ಹೆಣ ಮಸಾಣಕ್ಕೆ ಎತ್ಕೊಂಡು ಹೋಗೋಕೆ ಅನುಕೂಲ ಆದ್ರೆ ಸಾಕು ಅಂತ. ನಮ್ಗೇನ್ vehicle ಹೋಗ್ಬೇಕು ಅದ್ರ ಜೊತೆ 8ರಿಂದ 10 ಅಡಿ ಬರ್ತದೆ ಅಷ್ಟೇನೆ. ನಾವು ಏನ್ ಮನವಿ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಎಲ್ಲಾರು ಅಣ್ಣ ತಮ್ಮದಿರು ಎಲ್ಲ ಒಟ್ಟಿಗೆ ಬಾಳಿದೀವಿ, ಒಟ್ಟಿಗೆ ಜೊತೆಲಿದೀವಿ. ಕೆಲವೊಂದ್ ಸಂದರ್ಭದಲ್ಲಿ ಆ ಕಡೆ ಇರೋರೆ ನಮ್ಮ ಹತ್ರ ಬಂದಿದ್ರು, ಯಾಕ್ರಿ ನಿಮ್ದಲ್ಲಿ ಮಸಾಣ ಇಲ್ಲ ಏನೋ, ನೀವು ಬನ್ನಿ ನಮ್ ಜೊತೆಲಿ ನಿಂತ್ಕೊಳ್ಳಿ, ಅಲ್ಲಿ ರೋಡ್ಗೆ ನಾವು ಫೈಟ್ ಮಾಡ್ತೀವಿ ನಿಮ್ ಜೊತೆಲಿ ಅಂತ. ಆ ಸಂದರ್ಭದಲ್ಲಿ ಅವರೇ ಬಂದಿದ್ರು. ನಿನ್ನೆ ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ಟಿರೋ ಗೊತ್ತಿಲ್ಲ. ಅದಕ್ಕೆ ನಮ್ದು ಏನ್ ಮನವಿ ಅಂತಂದ್ರೆ ನಾವೊಂದ್ ಚಿಕ್ಕದಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಅದು ಕೆಲಸ ಆಗ್ಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಈಗ ಅವ್ರು ಒಂದ್ ಮಾತು ಹೇಳ್ತಾರೆ, ಆ ಕಡೆ ರೋಡ್ ಮಾಡ್ಕೊಟ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಹೆಚ್ಚು, ನಾವು ಸಹಕಾರ ಕೊಡ್ತೀವಿ, ಅವರು ಇದ್ ಮಾಡ್ಲಿ ಅಂತ ಹೇಳ್ತಾರೆ. ನೀವು ಅದಕ್ಕೆ ಒಪ್ಪಿಗೆ ಇದ್ದೀರಾ? ನಿಮ್ ಇದ್ರಲ್ಲಿ ಇದೀಯಾ ಆತರ? रोड हुआ तो हम ना गाड़ी चाहती ना ಹೋಗ್ತಾ रोड ಹೋಗ್ತಾ ಚಲ್ತಾ ಹೋ. ಆದ್ರೆ ಇನ್ನ ಒಳ್ಳೆದು. ಆಯ್ತು ಸರ್. ನೋಡಿ ಸರ್, ಪಬ್ಲಿಕ್ ನಾವ್ ಅದೇ ಮಾತು ಹೇಳ್ತಾ ಇದೀವಿ. ಅವ್ರು ಅಲ್ಲಿಗೆ ಯಾರಿಗೂ ಅಕ್ಕಪಕ್ಕ ಇರೋರಿಗೆ ತೊಂದರೆ ಕೊಡುವ ಉದ್ದೇಶ ನಮ್ದಿಲ್ಲ. ಆ ರೋಡಲ್ಲಿ ನಮ್ಗೆ ಅನುಕೂಲ ಮಾಡಿಕೊಟ್ಬಿಟ್ಟು ಆ ಜಲ್ಲಿ ಎದ್ಬಿಟ್ಟು ಅಲ್ಲಿಂದಾನೆ ಒಂದು ಲಿಂಕ್ ಕೊಟ್ಬಿಟ್ರೆ ನಮ್ಗೇನು ಅಭ್ಯಂತರ ಇಲ್ಲ. ದೂರ ಆಯ್ತದೆ ಆಯ್ತು, ನಾವು ಬಳಸ್ಕೊಂಡ್ ಬರ್ತೀವಿ, ನಮ್ಗೇನು ಅಭ್ಯಂತರ ಇಲ್ಲ. ಆಗ ವೆಹಿಕಲ್ ಬರುತ್ತೆ, ಆಂಬುಲೆನ್ಸ್ ಬರುತ್ತೆ, ನಮ್ಗೆ ಇನ್ನ ಅನುಕೂಲ ಆಗುತ್ತೆ. ಅದಕ್ಕೆ ನಮ್ಗೇನು ಅಲ್ಲಿಯವರೆಲ್ಲ ನಮಗೆ ಬಂಗಿ ಸಹಾರ ಸಾಕಾರ ಅದು ಮಾಡ್ಕೊಳ್ಳಿ. 25ರಿಂದ 30 ಅಡಿ ರಸ್ತೆ ಅದೇ ಅದೇ ಐತೆ, ಹಳೆ ರಸ್ತೆ ಐತಲ್ಲ ಅದು. ಅದು ಅಕ್ವೈರ್ ಆಗ್ಬಿಟ್ಟದ ಮೊದಲೇ. ಏರಿಯಾನ ಇನ್ನೂ ಹೆಚ್ಚಿಸ್ಕೋಬೇಕು, ಹೆಚ್ಚಿಸ್ಕೊಂಡ್ರೆ ಅಲ್ಲಿಂದ ತಗೊಂಡ್ಬರ್ಬೋದೇನೋ ಅಂತ. ಅದ್ ಯಾವ ತರ ಅನುಕೂಲ ಮಾಡ್ಬಿಟ್ಟು ಅವ್ನ ತಡಿ ನಮ್ಗೆ ರಸ್ತೆ ಊಟ ಕೊಟ್ಬಿಡಿ ಸರ್, ಬೇಕಾದ್ರೆ ಬರಕ್ಕೆ ನಮ್ಗೇನ್ ತೊಂದರೆ ಇಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.